ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಜಯಪುರದಿಂದ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ವಿಜಯಪುರ ಡಿಸ್ಟಿಕ್ ಇಂಡಿಯಿಂದ ಅಶ್ಫಾಕ್ ಅಂತ ಮಾತಾಡೋದು. ಅಶ್ಫಾಕ್ ಅಂತ ಅಲ್ಲ ನೀವು? ಹೌದು ಸರ್. ಫಾ ಅಲ್ವಾ? ಅಶ್ಫಾಕ್ ಪಾಕ್. ಅಶ್ಫಾಕ್. ಅಶ್ಫಾಕ್ ಅಂತನಾ? ಹೌದು ಸರ್. ಹೇಳಿ ಅಶ್ಫಾಕ್ ಅವ್ರೆ, ಹೇಳಿ. ಸರಿ ಮಾಡ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕು ಹೇಳ್ರಿ ಸರ್, ಹೇಳಿ. ಹಾ, ಏನಿಲ್ಲ ಸರ್. ಈಗ ಏನು ಪ್ರಜ್ವಲ್ ಅವರು ವಿಡಿಯೋ ಮಾಡಿದಾರಲ್ಲ, ಅವರ ದಿನಕ್ಕೊಂದು ನಾಟಕ ಮಾಡ್ತಾರೆ ಸರ್. ಅವಾಗ ಎಕ್ಸ್ ನಲ್ಲಿ ಏನೋ ಬರೆದು ಕಳಿಸಿದ್ರು. ಈಗ ಅಂದ್ರೆ SIT ಗೆ ಏನು ತನಿಖೆ ಮಾಡ್ತಾ ಇದಾರಲ್ಲ, ಇದಕ್ಕೆಲ್ಲ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರೆ ಇವರು. ಹೌದ್ರಿ. ಇಂಥವ್ರಿಗೆಲ್ಲ ಹೋಗೋಕ್ಕಿಂತ ಮುಂಚೆನೆ ಎಲ್ಲಾ ಟಿವಿ ಮಾಧ್ಯಮಗಳಲ್ಲಿ ನೋಡಿಬಿಟ್ಟೆ ನಾನು ಎಲ್ಲಿ ಸಿಕ್ಕಾಕೊಳ್ತೀನೋ ಅಂತ ಹೇಳಿ ಹೋಗಿ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಅದೇ ಸಾಮಾನ್ಯ ಜನರಾದ್ರೆ ಇವರು ಎಲ್ಲರೂ ಸರ್ಕಾರದವರಾಗ್ಲಿ ಎಲ್ಲಾ ಪಕ್ಷಗಳಾಗ್ಲಿ ಬಿಡ್ತಿದಾರ ಸರ್? ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ. ಅಲ್ರಿ ಸಾಹೇಬ್ರೆ, ಕಳೆದ ವರ್ಷನೇ ಇವ್ರು ಸ್ಟೇ ತಗೊಂಬಂದ್ರು. ಅದಾದ್ಮೇಲೆ ಎಲ್ಲಾ ಮೀಡಿಯಾ ಹೌಸಸ್ಗಳಲ್ಲಿ 24ನೇ ತಾರೀಕು 25ನೇ ತಾರೀಕು ಎಲ್ಲ ಬರೋದಕ್ಕೂ ಸ್ಟಾರ್ಟ್ ಆಯ್ತು. 23ನೇ ತಾರೀಕು CN ಸೈಬರ್ ಎಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದಿಬ್ಬರು 3 ಜನರ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಿದ್ರು ಇವರು. ಆಯ್ತಾ? ನನ್ನ ವಿಡಿಯೋ ಬಂದದೇ ಅನ್ನೋ ಥರದಲ್ಲಿ ದಾಖಲು ಕೂಡ ಮಾಡಿದ್ರು. ಇವ್ರಿಗೆ ಗೊತ್ತಿಲ್ಲದೆ ಇರೋದೇನು. ಆಮೇಲೆ ಇವರು ಅದು ಯಾವ ದೇಶಕ್ಕೆ ಹೋಗಿದ್ರು ಏನೋ ಗೊತ್ತಿಲ್ಲ. ಜರ್ಮನಿಗೆ ಹೋಗಿದ್ರೆ 8.5 ಗಂಟೆಯಲ್ಲಿ ವೈಫೈ ಸಿಗ್ತಾ ಇತ್ತು, ನೋಡ್ಬೋದಾಗಿತ್ತು. 3 ದಿನ ಆದ್ಮೇಲೆ ಯೂಟ್ಯೂಬಲ್ಲಿ ನೋಡಿದ್ರು ಪಾಪ ಇವರು. 3 ದಿನ ಏನು ಗೊತ್ತಿಲ್ಲ, ಅಮಾಯಕ. ರಾಜ್ಯ ಒತ್ತು ಉರಿತಾ ಇದೆ, ರಾಜ್ಯ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ. ಇವರು ಪರಮ ಅಮಾಯಕರಾಗಿ 3 ದಿನ ಆದ್ಮೇಲೆ ಯೂಟ್ಯೂಬ್ನಲ್ಲಿ ನೋಡಿದ್ರು ಪಾಪ. ಹೌದು, ನಂಬ್ತೀರಿ? ಜ್ಞಾನೋದಯ ಆಗ್ತದೆ. ನಾನು ಭಾಳ ಚಿಕ್ಕವನಾಗಿದ್ದಾಗ ಒಂದು 2-3 ಕಥೆ ಪುಸ್ತಕ ಓದ್ತಾ ಇದ್ದೆ. ಕಥೆ ಪುಸ್ತಕ ಹೆಸರು ಹೇಳಲ್ಲ ಬಿಡಿ, ಅದಕ್ಕೆ ಅವಮಾನ ಮಾಡ್ಬಿಡ್ತೀನಿ. ಆಮೇಲೆ ನಾನು ಒಳ್ಳೆ ಚೆನ್ನಾಗಿತ್ತು, ತುಂಬಾ ಒಳ್ಳೆ ಕಥೆ ಪುಸ್ತಕ. ನಾನು ಅಡ್ರೆಸ್ ಹೇಳ್ಬಿಟ್ರೆ ಪಾಪ ಆ ಕಥೆ ಪುಸ್ತಕ ಅವಮಾನ ಬಿಡ್ತದೆ. ಹೋಗ್ಲಿ ಬಿಡಿ, ಥ್ಯಾಂಕ್ ಯು. ಅಲ್ಲ, ಇವರು ವಿಡಿಯೋದಲ್ಲಿ ಸುರೇಶ್ ಅಂತ ಚಿತ್ರದುರ್ಗದಿಂದ. ಸುರೇಶ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸ್ವಾಮಿ. ಹಲೋ ಸುರೇಶು, ಕಟ್ ಮಾಡ್ಬಿಟ್ರೇನ್ರಿ ಸುರೇಶು? ನೋಡಿ ಸರ್, ಆಲ್ಮೋಸ್ಟ್ ಕಾಲ್ ಬರೋರೆಲ್ಲ ದೊಡ್ಡವರು ಬೇಲ್ ಮೇಲೆ ಆಚೆಗೆ ಬಂದ್ಬಿಡ್ತಾರೆ. ಇನ್ನೇನು ಆಗಲ್ಲ. ನಿರಾಶಾವಾದಿಗಳಾಗದ್ ಬೇಡ ರೀ ಷರತ್ತು. ನಾನು ಹೇಳ್ಬಿಡ್ತೀನಿ ಕೇಳ್ರಿ. ವಿ ಆರ್ ಸ್ಟಿಲ್ ಆಪ್ಟಿಮಿಸ್ಟಿಕ್. ನಮ್ಮ ಕಾನೂನು ಬಹಳ ಸುಭದ್ರವಾಗಿದೆ, ಭದ್ರವಾಗಿದೆ. ಅಂಡ್ ಫೈನಲಿ ಇನ್ನೊಂದು ನಿಮ್ಗೆ ಔಟ್ಕಮ್ ಹೇಳ್ತೀನಿ ಕೇಳಿ. ಈ ಮನುಷ್ಯ ಈ ಎಲ್ಲ ಪ್ರೊಸೀಡಿಂಗ್ಸ್ಗಳು ಆಗೋದನ್ನ ತಪ್ಪಿಸ್ಕೊಳ್ಬೇಕು ಅಂತಾನೆ 31ನೇ ತಾರೀಕು ಬರ್ತೀನಿ ಅಂತ ಹೇಳ್ತಾ ಇರೋದು. ಓಕೆ. he seems to be buying time. ಹೆಂಗ್ ಗೊತ್ತು ನಿಮಗೆ 31ನೇ ತಾರೀಕು ಬರ್ತಾನೆ ಅಂತ? ಹೌ ಕ್ಯಾನ್ ಯು ಸೇ? 15ನೇ ತಾರೀಕು ಟಿಕೆಟ್ ಬುಕ್ ಆಗಿತ್ತು, 31ಕ್ಕೆ ಬಂದ್ಬಿಡ್ತಾರೆ ಅಂತ ಹೆಂಗ್ ಗೊತ್ತು ನಿಮಗೆ? ಹೌ ಕ್ಯಾನ್ ಯು ಸೇ? ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಎಲ್ಲ ಪ್ಲಾನ್ ಆಗ್ತಾ ಇದೆ. ಈಗ ನಾಳೆ ನಾಡಿದ್ರಲ್ಲಿ ರದ್ದಾಗ್ಬಿಟ್ರೆ ಹಿ ವಿಲ್ ಬಿ ಡಿಪೋರ್ಟೆಡ್ ಬ್ಯಾಕ್ ಟು ಇಂಡಿಯಾ. ಓಕೆ. ಆಮೇಲೆ ನಾನು ಇನ್ನೊಂದು ಮಾತು ಕೇಳಬೇಕು. 31 ಯಾಕೆ ಬೇಕು? ನಾಳೆ ನಾಡಿದ್ದೆ ಬರ್ಬೋದಾಯ್ತಲ್ಲ? ಇವತ್ತು ಯಾಕಿಲ್ಲಪ್ಪ? ಇವತ್ತು ಯಾಕಿಲ್ಲ? ಈಗ 5 ಗಂಟೆನೇನ್ರಿ ಇಂಡಿಯಾದಲ್ಲಿ. ಈ ಮನುಷ್ಯ ಜರ್ಮನಿಲಿ ಇದಾನೆ ಅಂತ ಅನ್ಕೊಳ್ರಿ, ಆಯ್ತಾ? ಜಸ್ಟ್ ಫಾರ್ ದಿ ಸೇಕ್ ಆಫ್ ಇಟ್ ಈ ಮನುಷ್ಯ ಜರ್ಮನಿಲಿ ಇದಾನೆ ಅಂತ ಅನ್ಕೊಳ್ರಿ. 1.5 ಗಂಟೆ ಕಣ್ರಿ ಈಗ ಜರ್ಮನಿಲಿ. 1:30 ಮಧ್ಯಾಹ್ನ. ಇವ್ರಿಗಿರೋ ದುಡ್ಡಿಗೆ ರಾತ್ರಿ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ಬೋದಲ್ರಿ, ಬೆಳಗ್ಗೆಗೆ ಬರ್ಬೋದಾಗಿತ್ತು. ಯಾಕೆ ಮಾಡ್ಲಿಲ್ಲ ಅಂತ? ಆಯ್ತ್ರಿ, ಅಮೆರಿಕದಲ್ಲಿ ಇದಾರೆ ಅನ್ಕೊಳ್ರಿ, 23 ಗಂಟೆಗಳ ಕಾಲ ಜರ್ನಿ ಕಣ್ರಿ. ರಾತ್ರಿ ಟಿಕೆಟ್ ಬುಕ್ ಮಾಡ್ಕೊಂಡು ಬೆಳಗ್ಗೆ ಟಿಕೆಟ್ ಬುಕ್ ಮಾಡ್ಕೊಂಡು ನೀನ್ ನಾಡ್ದು ಬರ್ಲಿರಿ. ಕೆನಡಾದಲ್ಲಿ ಇದಾರೆ ಅನ್ಕೊಳ್ರಿ, 27 ಗಂಟೆ ಜರ್ನಿ ರೀ, ಬುಕ್ ಮಾಡ್ಕೊಂಡ್ ಬರ್ಲಿ. ಅದ್ ಯಾಕ್ರಿ 31ನೇ ತಾರೀಕು? ಅದೇನ್ರಿ 31? 3+1 4, 4+1 ಗೊತ್ತಿಲ್ಲ. ಅದೇನ್ ಲೆಕ್ಕಾಚಾರ ಇದೆಯೋ? ಅದ್ ಏನಾದ್ರು ಲೆಕ್ಕಾಚಾರ ಇದೆಯೇನ್ರಿ? ಮೇ ತಿಂಗಳಲ್ಲಿ 31ನೇ ತಾರೀಕು ಇದೆಯೇನ್ರಿ? ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ. ಇದೆ ಸರ್. ಇದೇನ್ರಿ? ಇದೆ, ಶುಕ್ರವಾರ ಇದೆ. ಅಯ್ಯೋ, ಆಮೇಲೆ ಎಲ್ಲ ಮೋಸಗೇಸ್ ಮಾಡ್ಬಿಟ್ಟಾರ ಒಂದ್ ನನಗ್ರಿ. ನಿಜ ಅಲ್ವೇನ್ರಿ? ನಾನು ಸ್ವಲ್ಪ ಯೋಚನೆ ಮಾಡ್ಬೇಕ್ರಿ. ಹಿಂಗೆಲ್ಲ ಮೋಸ ಹೋಗಿ 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 ನಾವು ಇದೆಲ್ಲ ಅನುಭವಿಸ್ಬಿಟ್ಟಿದ್ವಲ್ವೇನ್ರಿ? ನೆಕ್ಸ್ಟ್ ಯಾರ್ರಿ? ಗದಗಿಂದ ಹನುಮಂತ್ ಶರತ್ ಮಾತಾಡ್ತಾರೆ. ಹನುಮಂತವ್ರೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನೋಡ್ತಾ ಇದ್ದೀರಲ್ಲ? ಅದ್ರ ನೋಡ್ತಾ ಇದ್ದೇನೆ ಸರ್. ಈಗ ಅದ ಟಿವಿ ನೋಟ್ ಮಾಡ್ಕೊಂಡು ಮಾತಾಡಿದ್ರೆ ಈ ಸಾಮಾನ್ಯ ಜನರಿಗೆ ಈ ತರ ಎಲ್ಲಾ ಇವ್ರು ಹಿಂಗಂತಾರ ಎಲ್ಲ ಕಾನೂನು ಒಂದಾಗ ಹೋಗ್ತಾರೆ ಸರ್. ಹೌದ್ರ? ಇವ್ರು 1 ತಿಂಗಳ ಗಂಟ್ಲೆ ಇದನ್ನ ಆಟ ಆಡ್ತಿವ್ರ. ಈಗ ವಿಡಿಯೋದಾಗ ನೋಡಕತ್ತೇನೆ ಸರ್. ಅದ್ರ ಫಸ್ಟ್ಗೆ ಅದನ್ನ ಮಾಡಿಬಿಟ್ಟಿನಂದ್ರ ಯಾವ ಸಮಸ್ಯೆ ಬರ್ತದೆ ಸರ್? ಅದ ಮಾಡ್ಲಿಲ್ವಲ್ಲ, ಅದ್ಯಾಕೆ ಕ್ಷಮೆ ಕೇಳ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್
ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಂದೆ ತಾಯಿ ಕೇಳ್ಬೇಕು, JDS ಗೆ ಕಾರ್ಯಕರ್ತೆಗೆ ಕ್ಷಮೆ ಕೇಳ್ಬೇಕು, ಫಸ್ಟ್ ಅದು ಮಾಡ್ಬಿಡ್ತಾರೆ, ಯಾವ್ದು ಸಮಸ್ಯೆ ಬರ್ತೈತಲ್ಲ ಸರ್ ಅದು. ಇವ್ರು ಎಂತ ಹೂತರಂದ್ರ ಸಾಮಾನ್ಯ ಜನರು ನಮ್ಮಂತರ ಏನ್ ಮಾಡಿದಂದ್ರ ರಾತ್ರಿ ಒದ್ದು ಹೇಳ್ಕೊಂಡು ಹೋಗ್ತಾರೆ ಇವ್ರು. ಮತ್ತೆ ಇವ್ರಿಗೆ ಯಾಕೆ ಹೇಳ್ಕೊಂಡು ಬರಲ್ರಿ ಅವ್ರಿಗೆ? ಇವ್ರು ಅವ್ರ ಕಾಂಟ್ಯಾಕ್ಟ್ ಇರಲ್ರ ಸರ್ ಅವ್ರಿಗೆ ಮನೆಯವ್ರಿಗೆ? ಬರ್ತಾರ 31ಕ್ಕೆ ಬರ್ತಾರಂತ ಇವರು. ಅದರ ಸರ್ ನಾಳೆ 1 ತಿಂಗಳ ಆತ್ರಿ ಸರ್. ಅದರ ಸರ್ ನಾಳೆ ಈಗ ಸಾಮಾನ್ಯ ಜನರಿಗೆ ಒಂದ್ ನ್ಯಾಯ, ಇವ್ರಿಗೆ ಒಂದ್ ನ್ಯಾಯ ರೀ. ಅದರ ಸರ್ ನಾಳೆ ಅಂದ್ ಎಲ್ಲಾ ಒಂದ್ ನ್ಯಾಯ ಬರ್ಬೇಕ್ರಿ ಸರ್ ಅಂತ ಹೇಳಿದ್ರಿ ನಿಮ್ಗೆ. ರೈಟ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.